Good morning, students. After the completion of inverse trigonometric functions chapter, next we shall move on to the next chapter, that is continuity and differentiability. So this chapter is completely based on limits and derivatives. So basics first yearly already ನೀವು familiar ಇದ್ದೀರಾ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಚಾಪ್ಟರಲ್ಲಿ. ಸೊ ಡಿಟರ್ಮಿನೆಂಟ್ ಫಾರ್ಮ್ಸ್, ಡಿಟರ್ಮಿನೆಂಟ್ ಫಾರ್ಮ್ಸ್ ಅದಷ್ಟು ಕಾನ್ಸೆಪ್ಟ್ ಬಗ್ಗೆ ಸೊ ನೀವು ಆಲ್ರೆಡಿ ಫೆಮಿಲರ್ ಆಗಿದ್ದೀರಾ. ಸೊ ಆ ಚಾಪ್ಟರ್ಸ್ನ ಬೇಸಾಗಿ ಇಟ್ಕೊಂಡು ಸೊ ನೆಕ್ಸ್ಟ್ ವಿ ಆರ್ ಡೀಲಿಂಗ್ ದ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಸೊ ಈ ಚಾಪ್ಟರ್ ಬಂದು ನಿಮಗೆ ಸೊ 20 ಮಾರ್ಕ್ಸಿಗೆ ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಸೊ 20 ಮಾರ್ಕ್ಸಲ್ಲಿ ಸೊ 4 ಮಾರ್ಕ್ಸಿಗೆ ಒಂದು ಕ್ವಶನ್ನು ನಿಮಗೆ ಕಂಟಿನ್ಯೂಟಿ ಪಾರ್ಟಲ್ಲಿ ಕೇಳ್ತಾರೆ. ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್. ಸೊ 4 ಮಾರ್ಕ್ಸಿಗೆ ಒಂದು ಕ್ವಶನ್ನು ಕಂಟಿನ್ಯೂಟಿ ಪಾರ್ಟಲ್ಲಿ ಕೇಳ್ತಾರೆ. ಸೊ ರಿಮೈನಿಂಗ್ ಏನು 16 ಮಾರ್ಕ್ಸ್ ಇದೆ ಅದಷ್ಟು ಮಾರ್ಕ್ಸು ಡಿಫ್ರೆನ್ಷಿಯಬಿಲಿಟಿಲಿ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಈಗ ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲಿ ಲಾಸ್ಟ್ ಮೇಯ್ನ್ ಬಂದು 10 ಮಾರ್ಕ್ಸಿಗೆ ಇರುತ್ತೆ. 6-4 ಅಂತ ಒಂದು ಕ್ವಶನ್ ಕೇಳ್ತಾರೆ. 2 ಕ್ವಶನ್ ಕೊಟ್ಬಿಟ್ಟು ಚಾಯ್ಸ್ ಇರುತ್ತೆ. ಸೊ ಒಂದು ಕ್ವಶನ್ ಕೇಳ್ತಾರೆ ಅದರಲ್ಲಿ. ಸೊ ಅಲ್ಲಿ 4 ಮಾರ್ಕ್ಸಿಂದ 2 ಕ್ವಶನ್ ಇರುತ್ತೆ. ಸೊ 4 ಮಾರ್ಕ್ಸಿಂದ ಒಂದು ಆಲ್ರೆಡಿ ನಾವು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಚಾಪ್ಟ್ರಲ್ಲಿ ಒಂದು ಕ್ವಶನ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಅಂದ ರಿಮೈನಿಂಗ್ ಒಂದು ಕ್ವಶನ್ ಈಸ್ ಇಟ್ ಇಸ್ ಬೇಸ್ಡ್ ಆನ್ ಕಂಟಿನ್ಯೂಟಿ. ಸೊ ಫೆಮಿಲರ್ ಆಗಿದ್ದೀರಾ? ಸೊ ನಿಮಗೆ ಸೊ 4 ಮಾರ್ಕ್ಸ್ಗೆ ಒಂದು ಕ್ವಶನು ಕಂಟಿನ್ಯೂಟಿಯಲ್ಲಿ ಕೇಳ್ತಾರೆ. ಓಕೆ. ಸೊ ಕಂಟಿನ್ಯೂಟಿ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಲಿಮಿಟ್ಸ್, ರಿಸಲ್ಟ್ಸ್, ದಟ್ ಈಸ್ ಡಿಟರ್ಮಿನೆಂಟ್ ಫಾರ್ಮ್ಸ್, ಇಂಡಿಟರ್ಮಿನೆಂಟ್ ಫಾರ್ಮ್ಸ್ ಅದಷ್ಟು ಕಾನ್ಸೆಪ್ಟು ಸೊ ಇಲ್ಲಿ ಬೇಕು. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ವಿ ಆರ್ ಡೀಲಿಂಗ್ ಅಬೌಟ್ ದ ಡೆಫಿನೇಷನ್ ಆಫ್ ಕಂಟಿನ್ಯೂಸ್. ಸೊ ಬಿಫೋರ್ ಗೋಯಿಂಗ್ ಟು ದ ಡೆಫಿನೇಷನ್ ಆಫ್ ಕಂಟಿನ್ಯೂಸ್, ಫಸ್ಟ್ ವಿ ಶಲ್ discuss about which are the functions which are going to be continuous. ಸೊ ಯಾವ ರೀತಿ ಆ ಕಂಟಿನ್ಯೂಸ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ ಅನ್ನೋದು ನೋಡೋಣ. ಸೊ ಫಸ್ಟ್ ಇಯರ್ PUಲಿ ನೀವು ಕೆಲವೊಂದಿಷ್ಟು ಫಂಕ್ಷನ್ಸ್ನ ಕಲ್ತಿದ್ರಿ. ಸೊ ಐಡೆಂಟಿಟಿ ಫಂಕ್ಷನ್ಸ್ ಆಗಿರ್ಬೋದು, ಮಾಡ್ಯುಲಸ್ ಫಂಕ್ಷನ್, ಸಿಗ್ನಮ್ ಫಂಕ್ಷನ್, ಸೈನ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್. ಸೊ ಇದಿಷ್ಟು ರೇಷಿಯೋಸ್ಗೆ ನೀವು ಗ್ರಾಫ್ನ ಪ್ಲಾಟ್ ಮಾಡ್ತಿದ್ರಿ. ಸೊ ಆ ಗ್ರಾಫಲ್ಲಿ ನಾವು ಯಾವುದನ್ನು ಕಂಟಿನ್ಯೂಸ್ ಅಂತ ಹೇಳ್ತೀವಿ, ಸೊ ಹೇಗಿರುತ್ತೆ ಆ ಕಾನ್ಸೆಪ್ಟು ಕಂಟಿನ್ಯೂಸ್ ಅನ್ನೋದು. ಓಕೆ. ಸೊ ವಿ ಶಲ್ ಡಿಸ್ಕಸ್ ಅಬೌಟ್ continuous. Okay. So in the graph, that is this is x-axis, y-axis and an origin. It is a two-dimensional Cartesian plane. So for the function f of x equals sin x, so graph na plot madidre nanu, so it arises like this. So like this way, for the trigonometric ratio sin x, the graph going to be exist like this. So this graph indicates the function is going to be continuous. ಸೊ ಇದೇನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ ಈ ಫಂಕ್ಷನ್ ಸೈನ್ ಎಕ್ಸ್ ಅನ್ನೋ ರೇಷಿಯೋ ಏನಾಗಿದೆ, ಕಂಟಿನ್ಯೂಸ್ ಅಂತ ಹೇಳುತ್ತೆ. ಅಂದರೆ ಸೊ ಎಲ್ಲೂ ಡಿಸ್ಕಂಟಿನ್ಯೂಸ್ ಆಗಿಲ್ಲ, ಅಂದರೆ ಗ್ರಾಫ್ ಕರ್ವ್ ಏನಾಗ್ತಾ ಇದೆ, ಕಂಟಿನ್ಯೂಟಿ ಆಗಿ ಹೋಗ್ತಾ ಇದೆ, ಎಲ್ಲೂ ಡಿಸ್ಕಂಟಿನ್ಯೂಸ್ ಆಗ್ತಾಯಿಲ್ಲ, ಎಲ್ಲೂ ಕಟ್ ಆಗ್ತಾ ಇಲ್ಲ ಗ್ರಾಫ್ ಕರ್ವ್. ಓಕೆ. So similarly, identity function, that is f of x equals x, identity function. So other graph ಹೇಗೆ ಬರುತ್ತೆ ಅಂತಂದರೆ, again I am taking the Cartesian plane, x-axis, y-axis, the line, the straight line which passes through where origin, it indicates the identity function. So these are the example for continuous function. So ಎಲ್ಲೂ discontinuous ಆಗ್ತಾ ಇದೆ. ಸೊ ಯಾವುದನ್ನ discontinuous ಅಂತ ಹೇಳಿ ಕರಿತೀವಿ? ಸೊ ಎಕ್ಸಾಂಪಲ್ ಈಸ್ ಗ್ರೇಟರ್ ಇಂಟೀಜರ್ ಫಂಕ್ಷನ್ ಅಂತ 5 ಮಾರ್ಕ್ಸಿಗೆ ಕಲ್ತಿದ್ರಿ ಫಸ್ಟ್ PUCಲಿ. ಸೊ ಆ ಗ್ರಾಫ್ನ ನಾವು ಕೀನಾಗಿ ಅಬ್ಸರ್ವ್ ಮಾಡೋಣ. ಸೊ ದ ಗ್ರೇಟರ್ ಇಂಟೀಜರ್ ಫಂಕ್ಷನ್ ದಟ್ ಈಸ್ ಎಫ್ ಆಫ್ ಎಕ್ಸ್ ವಿಲ್ ಬಿ ಲೈಕ್ ದಿಸ್. ಗ್ರೇಟರ್ ಇಂಟೀಜರ್ ಫಂಕ್ಷನ್ ದಟ್ ಈಸ್ ಕ್ಲೋಸ್ ಇಂಟರ್ವಲ್ ಫಂಕ್ಷನ್ ಈ ಥರ ಅರೈಸ್ ಆಗುತ್ತೆ. ಸೊ ಫಾರ್ ದಿಸ್ ಫಂಕ್ಷನ್ ದ ಗ್ರಾಫ್ ವಿಲ್ ಬಿ ಲೈಕ್ ದಿಸ್, ದಟ್ ಈಸ್ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಆ್ಯಂಡ್ ಎನ್ ಆರಿಜನ್. ಸೊ ರಫ್ಲಿ ಡ್ರಾ ಮಾಡ್ತಾ ಇದ್ದೀನಿ ನಾನು. ಸೊ ಇಯರ್ ಇನ್ ದಿಸ್ ಗ್ರಾಫ್ ದಿಸ್ ಫಂಕ್ಷನ್ ಇಂಡಿಕೇಟ್ಸ್ ಡಿಸ್ಕಂಟಿನ್ಯೂಸ್. ಆ ಕರ್ವ್ ಅಥವಾ ಲೈನ್ ಆಗಿರ್ಬೋದು ಎಲ್ಲ ಏನಾಗ್ತಿದೆ,
ಕಂಟಿನ್ಯೂಟಿ ಆಗಿಲ್ಲ, ಅದು ಡಿಸ್ಕಂಟಿನ್ಯೂಸ್ ಆಗ್ತಾಯಿದೆ. ಸೊ ಆ ಬೇಸ್ ಮೇಲೆ ಈ ಫಂಕ್ಷನ್ ನಾವೇನಂತ ಹೇಳಲಿಕ್ಕೆ ಬರೋದಿಲ್ಲ, ಕಂಟಿನ್ಯೂಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ನಿಮಗೆ ಫೆಮಿಲರ್ ಆಗಿರಿ. ಓಕೆ, ಸೊ ಈ ಗ್ರಾಫ್ ಓರಿಯೆಂಟೆಡ್ ಎಲ್ಲ ನಿಮಗೇನು ಕೇಳೋದಿಲ್ಲ. ಸೊ ಓನ್ಲಿ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ ದೇ ಆರ್ ಗೋಯಿಂಗ್ ಟು ಆಸ್ ಒನ್ ಕ್ವಶನ್ ಫಾರ್ 4 ಮಾರ್ಕ್ಸ್. ಆ ಪ್ರಾಬ್ಲಮೆಟಿಕ್ ಹೇಗೆ ಬರುತ್ತೆ ನಾನು ಹೇಳ್ಕೊಡ್ತೀನಿ. ಹಾಗೆ ಒಂದು ಕ್ವಶನು ನಿಮ್ಮ ಸಿ ಇ ಟಿ ಬೇಸ್ಗೂ ಇರುತ್ತೆ, ಮತ್ತು JEE ಕೂಡ ಒಂದು ಕ್ವಶನು ಅರೈಸ್ ಆಗಿರುತ್ತೆ ಕಂಟಿನ್ಯೂಟಿ ಮೇಲೆ, ಡಿಫ್ರೆನ್ಷಿಯಬಿಲಿಟಿ ಮೇಲೆ ಮುಂದೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಹೇಗೆ ಬರುತ್ತೆ ಕ್ವಶನ್ಸು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಆಲ್ರೆಡಿ ಫೆಮಿಲರ್ ಇದ್ದೀರಾ ಈಗ. ಕಂಟಿನ್ಯೂಸ್ ಅಂದರೆ ಗೊತ್ತಾಯಿತು, ಡಿಸ್ಕಂಟಿನ್ಯೂಸ್ ಅಂದರೆ ಗೊತ್ತಾಯಿತು, ಆ ಗ್ರಾಫ್ ಓರಿಯೆಂಟೆಡ್ ಹೇಗೆ ಬರುತ್ತೆ ಅನ್ನೋದು ಸೊ ಸ್ವಲ್ಪ ನೀವು ಫೆಮಿಲರ್ ಆಗಿರಿ. ಓಕೆ, ಸೊ ನೆಕ್ಸ್ಟ್ ವಿ ಶಲ್ ಡಿಸ್ಕಸ್ ಅಬೌಟ್ ದ ಡೆಫಿನಿಷನ್ ಆಫ್ ಕಂಟಿನ್ಯೂಸ್ ಫಂಕ್ಷನ್. ಯಾವ ಫಂಕ್ಷನ್ ಕಂಟಿನ್ಯೂಸ್ ಆಗಲಿಕ್ಕೆ ಏನೆಲ್ಲ ರಿಸಲ್ಟ್ಸು ಎಕ್ಸಿಸ್ಟ್ ಆಗಬೇಕು ಅನ್ನೋದು ಸೊ ನಾವು ನೋಡ್ಕೊತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ವಿ ಶಲ್ ಡಿಸ್ಕಸ್ ಅಬೌಟ್ ದ ಡೆಫಿನಿಷನ್ ಆಫ್ ಕಂಟಿನ್ಯೂಸ್ ಫಂಕ್ಷನ್. ವೆನ್ ಡು ವಿ ಸೇ ದ ಫಂಕ್ಷನ್ ಈಸ್ ಸೆಟ್ ಟು ಬಿ ಕಂಟಿನ್ಯೂಸ್? ಒಂದು ಫಂಕ್ಷನ್ನು ಕಂಟಿನ್ಯೂಸ್ ಆಗಿದೆ ಅಂತ ಹೇಳಬೇಕು ಅಂತಂದರೆ ಯಾವುದೋ ಒಂದು ಸರ್ಟನ್ ಪಾಯಿಂಟಲ್ಲಿ ಗ್ರಾಫ್ ಹೋಗ್ತಾ ಇರುತ್ತೆ, ಆ ಪಾಯಿಂಟಲ್ಲಿ ಎರಡೂ ಕೋಯಿನ್ಸೈಡ್ ಆದಾಗ ಫಂಕ್ಷನ್ ಏನಾಗಿರುತ್ತೆ, ಕಂಟಿನ್ಯೂಸ್ ಅಂತ ಹೇಳ್ತಾರೆ. ಓಕೆ, ಸಮ್ ಸರ್ಟನ್ ಪಾಯಿಂಟ್ ಎಕ್ಸ್ ಈಕ್ವಲ್ಸ್ ಎ, ಯಾವುದೋ ಒಂದು ಪಾಯಿಂಟು ಎಕ್ಸ್ ಈಕ್ವಲ್ಸ್ ಎಲ್ಲಿ ಫಂಕ್ಷನ್ ಹೇಗೆ ಕಂಟಿನ್ಯೂಸ್ ಆಗುತ್ತೆ ಅಂತಂದರೆ ದ ಫಂಕ್ಷನ್ ಎಫ್ ಆಫ್ ಎ it's going to be approaching the limit x tends to a, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಅಂದರೆ ಎಕ್ಸ್ನ ಪ್ಲೇಸಿಗೆ ಎ ಸಬ್ಸ್ಟಿಟ್ಯೂಷನ್ ಆಗಬೇಕು ಅಂತ ಅರ್ಥ. ಥಿಯರಿಟಿಕಲ್ ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಇಟ್ ಗೋಯಿಂಗ್ ಟು ಬಿ ಚೇಂಜಸ್ ಇನ್ ಟು ಎಫ್ ಆಫ್ ಇ. ಇದೇನಾಗುತ್ತೆ, ಎಫ್ ಆಫ್ ಇ ಆಗಿ ಚೇಂಜಸ್ ಆಗ್ತಾಯಿದ್ರೆ ಆ ಫಂಕ್ಷನ್ನ ಏನಂತ ಕರಿತೀವಿ, ದ ಫಂಕ್ಷನ್ ಈಸ್ ಸೆಟ್ ಟು ಬಿ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ಸ್ ಇ. ಎಕ್ಸ್ ಈಕ್ವಲ್ಸ್ ಎ ಅಂತ ತಗೋಬೋದು, ಎಕ್ಸ್ ಈಕ್ವಲ್ಸ್ ಇ ಅಂತ ತಗೋಬೋದು. ಆವಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು ಏನಾಗಿರಬೇಕು, ಇ ಆಗಿರಬೇಕು. ಎಕ್ಸ್ ಇದು ಇ ಆಗಿ ಕನ್ವರ್ಟ್ ಆಗಿರುತ್ತೆ. ಫಂಕ್ಷನ್ ಎಫ್ ಆಫ್ ಎಕ್ಸ್ ಇ ಗೋಯಿಂಗ್ ಟು ಬಿ ಚೇಂಜಸ್ ಇನ್ ಟು ಎಫ್ ಆಫ್ ಎ ವೆನ್ ದ ಲಿಮಿಟ್ ಅಪ್ರೋಚಿಂಗ್ ಎಕ್ಸ್ ಟೆನ್ಸ್ ಟು ಎ ಆಗಿದೆ. ಓಕೆ, ಸೊ ಇದು ಥಿಯರಿಟಿಕಲ್ ಆಗಿ ನಾವು ಕಲ್ತ್ಕೋಬೇಕಾಗಿರೋದು. ಕಂಟಿನ್ಯೂಟಿ ರಿಸಲ್ಟ್ಸ್ಗಳನ್ನ ಪ್ರೂವ್ ಮಾಡಬೇಕಂದ್ರೆ ಇದು LHS ಮತ್ತು RHS ಏನಾಗಿರಬೇಕು, ಎರಡೂ ಬ್ಯಾಲೆನ್ಸ್ ಆಗಿದ್ದರೆ ಆ ಫಂಕ್ಷನ್ನ ನಾವೇನಂತ ಹೇಳ್ತೀವಿ, ಕಂಟಿನ್ಯೂಯಸ್ ಫಂಕ್ಷನ್ ಆಗಿರಬೇಕು. ಎರಡೂ LHS ಮತ್ತು RHS ಎರಡೂ ಏನಾಗಿರಬೇಕು, ಎಕ್ಸಿಸ್ಟ್ ಆದರೆ, ಈಕ್ವಲ್ ಆದರೆ ಆ ಫಂಕ್ಷನ್ನ ಏನಂತ ಹೇಳ್ತೀವಿ, ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಹೇಳಿ ಪ್ರೂವ್ ಮಾಡ್ತೀವಿ. ಅರ್ಥ ಆಗಿದೆಯಾ? ಸೊ ನೆಕ್ಸ್ಟ್ ವಿ ಶಲ್ ಮೂವ್ ಆನ್ ಟು ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕಂಟಿನ್ಯೂಟಿ ಆಫ್ ಎ ಫಂಕ್ಷನ್. ಸೊ ಆಲ್ರೆಡಿ ಫೆಮಿಲರ್ ಆದರೆ ಡೆಫಿನಿಷನ್ ಬಗ್ಗೆ. ಸೊ ಥಿಯರಿಟಿಕಲ್ ಆಫ್ ಎ ಕಂಟಿನ್ಯೂಸ್ ಫಂಕ್ಷನ್ ಏನೇನಂತೆ ಅಂತಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್. ಎರಡೂ LHS ಮತ್ತು RHS ಎರಡೂ ಟರ್ಮ್ಸ್ ನಮಗೆ ಎಕ್ಸಿಸ್ಟ್ ಆಯಿತು ಅಂದರೆ ಆ ಫಂಕ್ಷನ್ ಏನಂತ ಕರಿತೀವಿ, ಕಂಟಿನ್ಯೂಯಸ್. ಸಮ್ ಸರ್ಟನ್ ಪಾಯಿಂಟ್, ಯಾವ ಪಾಯಿಂಟ್ ಅಂತ ಕೊಟ್ಟಿರುತ್ತೆ ಅಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ನಿಮ್ಗೆ ಆಲ್ರೆಡಿ ಬಿಗಿನಿಂಗ್ ಕ್ಲಾಸಲ್ಲಿ ಹೇಳಿದೆ 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ನಾನು ಒಂದು ಕ್ವಶನ್ ತೊಗೊಂಡಿದ್ದೆ. ಏನಿದೆ ಕ್ವಶನ್ ಅಂತಂದರೆ, ಚೆಕ್ ದ ಕಂಟಿನ್ಯೂಟಿ ಆಫ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ 5x plus 2 ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ಸ್ 2. ಓಕೆ, ಸೊ ಇದನ್ನೇನು 4 ಮಾರ್ಕ್ಸಿಗೆ ಕೇಳಿಲ್ಲ. ಸೊ ಪ್ಯಾಟರ್ನ್ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ ನಾನು ಮುಂದೆ. ಸೊ ಈ ಯಾವುದೋ ಒಂದು ಪಾಯಿಂಟ್ ಎಕ್ಸ್ ಈಕ್ವಲ್ಸ್ 2 ಅಲ್ಲಿ ಈ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತೋ ಇಲ್ಲೋ ಅಂತ ಕೇಳ್ತಾ ಇದೆ. ಅರ್ಥಕ್ರಿಯಾ? ಸೊ ಫಸ್ಟು ಬೇಸಿಕ್ ಪ್ರಾಬ್ಲಮ್ ನಾವು ಫಸ್ಟು ಫೆಮಿಲರ್ ಆಗುತ್ತೆ. ಅದಾದಮೇಲೆ ಸೊ ಯಾವ ಪ್ಯಾಟರ್ನಲ್ಲಿ ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ ಅನ್ನೋದನ್ನ ಮುಂದೆ ಡಿಸ್ಕಸ್ ಮಾಡಿ. ಓಕೆ, ಫಸ್ಟ್ ಈ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡಿ. ಈಗ ಏನು ಕೇಳಿದರೆ, ಒಂದು ಫಂಕ್ಷನ್ ಕೊಟ್ಟಿದ್ದಾರೆ 5x plus 2 ಲೀನಿಯರ್ ಫಂಕ್ಷನು ಅಟ್ ಎಕ್ಸ್ ಈಕ್ವಲ್ಸ್ 2 ಫಂಕ್ಷನ್ ಏನಾಗಿರಬೇಕಂತೆ, ಕಂಟಿನ್ಯೂಸ್ ಆಗಿರಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಲಿಮಿಟ್ ಕೊಟ್ಟಿರ್ತಾರೆ ಎಕ್ಸ್ ಈಕ್ವಲ್ಸ್ 2 ಅಂದರೆ ಎಕ್ಸ್ ಈಕ್ವಲ್ಸ್ ಎ ಅಂತ ಹೇಳಿದಲ್ಲ ಡೆಫಿನೇಷನು. ಆ ಎ ಲಿಮಿಟ್ ಏನಿದೆ 2 ಅಂತ ಇದೆ, ಫಂಕ್ಷನ್ 5x plus 2 ಅಂತ ಇದೆ. ಸೊ ಡೆಫಿನೇಷನ್ ಏನಿರುತ್ತೆ, ಸೊ ಡೆಫಿನೇಷನ್ ಆಫ್ ದ ಲಿಮಿಟ್ ಆಫ್ ಫಂಕ್ಷನ್ ಇಟ್ ಸೇಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಇ ಅಂತ ಹೇಳಿ ಡೆಫಿನೇಷನ್. ಅರ್ಥಾಗಲ್ಲ? ಫಸ್ಟು RHSನ ಫೈಂಡ್ ಔಟ್ ಮಾಡಬೇಕು. RHS ಏನು ಹೇಳುತ್ತೆ, ಡೈರೆಕ್ಟಾಗಿ ಫಂಕ್ಷನ್ಗೆ ಅಸೈನ್ ಮಾಡಬೇಕು. ಕೊಟ್ಟಿರೋ ಲಿಮಿಟನ್ನು ಡೈರೆಕ್ಟಾಗಿ ಅಸೈನ್ ಮಾಡ್ತೀನಿ, ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ದಟ್ ಈಸ್ ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ವಾಟ್ 5x plus 2. ಹಿಯರ್ ಐ ಆಮ್ ಅಸೈನಿಂಗ್ ದ ಲಿಮಿಟ್ ದಟ್ ಈಸ್ ಎಕ್ಸ್ ಈಕ್ವಲ್ಸ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ತಾರೆ. ದಟ್ ಈಸ್ ಲಿಮಿಟ್ ಆಪರೇಟ್ ಮಾಡ್ತಿಲ್ಲ, ಎಕ್ಸ್ ಪ್ಲೇಸಿಗೆ 2ನ ಬರೀತಾ ಇದ್ದೀನಿ. 5 into 2 plus 2. ಸೊ ಎಫ್ ಆಫ್ 2 ಈಕ್ವಲ್ಸ್ 5 2 z 10 plus 2 is 12. So this is f of ಇದೇನು f of a. RHS ರಿಸಲ್ಟ್ ನಾವು ತಗೊಂಡಿದ್ದೀವಿ, ಸಿಕ್ಕಿದೆ. ಅರ್ಥಾಗ್ತಿದೆಯಾ? ನೆಕ್ಸ್ಟ್ LHS ನ ಫೈಂಡ್ ಔಟ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಲಿಮಿಟ್ ಆಪರೇಷನ್. ಅರ್ಥಾಗ್ತಿದೆಯಾ? ಸೊ ಲಿಮಿಟ್ ಆಪರೇಷನ್ ಏನಿದೆ ಅಂತಂದರೆ ಲಿಮಿಟ್ x tends to a f of x equals
ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಇಲ್ಲಿ ಎಕ್ಸ್ಟೆನ್ಸ್ ಟು ಎ ಅಂತಂದರೆ ಗಿವನ್ ಲಿಮಿಟ್ ಇಸ್ ವಾಟ್ 2 ಗಿವನ್ ಲಿಮಿಟ್ ಇಸ್ ವಾಟ್ ದಟ್ ಈಸ್ ದ ಲಿಮಿಟ್ ಎಕ್ಸ್ಟೆನ್ಸ್ ಟು 2 ದ ಗಿವನ್ ಫಂಕ್ಷನ್ ಲೀನಿಯರ್ ಫಂಕ್ಷನ್ ಯಾವ್ದು ಕೊಟ್ಟಿದ್ದಾರೆ ಯಾವ್ದು ಕೊಟ್ಟಿರುತ್ತೆ ಇನ್ ಟರ್ಮ್ಸ್ ಆಫ್ ರೇಷಿಯೋಸ್ ಕೊಡ್ಬೋದು ಸೈನ್ ಕಾಸ್ ಯಾವ್ದು ಆ ಫಂಕ್ಷನ್ ಅಲ್ಲಿ ಅಪ್ಲೈ ಮಾಡ್ಬೋದು ಸೊ ಲೀನಿಯರ್ ಫಂಕ್ಷನ್ ಆಗುತ್ತೆ 5x ಪ್ಲಸ್ 2 ಸಬ್ಸ್ಟಿಟ್ಯೂಷನ್ ಮಾಡಿ ಅರ್ಥಾಗ್ತಿದೆಯಾ ಸೊ ಆಲ್ರೆಡಿ ನೀವು ಫಸ್ಟ್ ಪಿ ಯು ಸಿಲಿ ಲಿಮಿಟ್ ಕಾನ್ಸೆಪ್ಟಲ್ಲಿ ನೀವು ಇಂಡಿಟರ್ಮಿನೆಂಟ್ ಫಾರ್ಮ್ನ ಡಿಟರ್ಮಿನೆಂಟ್ ಫಾರ್ಮಿಗೆ ತರೋದು ಅನ್ನೋದು ಕಾನ್ಸೆಪ್ಟ್ ನೀವು ಆಲ್ರೆಡಿ ಫಿಮಿಲರ್ ಆಗಿದೆ ಅರ್ಥಾಗ್ತಿದೆಯಾ ಎರಡು ಫಾರ್ಮ್ ಆಗಬೇಕು 0/0 ಇನ್ಫಿನಿಟಿ ಫಾರ್ಮ್ಸಿಗೆ ಎಕ್ಸಿಸ್ಟ್ ಆಗ್ಬೋದು ಅದು ಬಂದರೆ ಅದನ್ನು ರಿಡ್ಯೂಸ್ ಟು ಡೈರೆಕ್ಟ್ ಫಾರ್ಮ್ ಆಗಿದೆ ಅರ್ಥಾಗ್ತಿದೆಯಾ ಈಗ ನಾನು ಡೈರೆಕ್ಟಾಗಿ ಲಿಮಿಟ್ ಸಬ್ಸ್ಟಿಟ್ಯೂಷನ್ ಕೊಟ್ಟರೆ 5 ಇಂಟು ಎಕ್ಸ್ ಪ್ಲಸ್ 2 ಬರುತ್ತೆ 5 2 10 ಪ್ಲಸ್ 2 is 12 ಡೈರೆಕ್ಟ್ ಫಾರ್ಮ್ ಡೈರೆಕ್ಟ್ ರಿಸಲ್ಟ್ ಸಿಗ್ತದೆ ಡೈರೆಕ್ಟ್ ಫಾರ್ಮ್ ಅಂತ ಅಲ್ಲಿ ಯಾವುದು ಇಂಡಿಪೆಂಡೆಂಟ್ ಫಾರ್ಮ್ ಬರ್ತಾ ಇದೆ ಅರ್ಥಾಗ್ತಿದೆಯಾ ಸೊ ಡೈರೆಕ್ಟ್ ಆಗಿ ಕೊಟ್ಟರೆ ಸೊ ವಿ ಆರ್ ಗೆಟಿಂಗ್ 5 ಇಂಟು 2 ಪ್ಲಸ್ 2 ದಟ್ ಈಸ್ 12 ಸೊ ಇಟ್ ಈಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಓಕೆ ಅಥವಾ ಲಿಮಿಟ್ ಎಕ್ಸ್ಟೆನ್ಸ್ ಟು ದ ಫಂಕ್ಷನ್ ಈಸ್ 12 ಓಕೆ ಇದು LHS ರಿಸಲ್ಟ್ ಸಿಕ್ಕಿದೆ RHS ರಿಸಲ್ಟ್ ಏನು ಸಿಕ್ಕಿದೆ ಎರಡನ್ನೂ ಕಂಪೇರ್ ಮಾಡಿ ಓಕೆ LHS ರಿಸಲ್ಟ್ ಬಂದಿದೆ RHS ರಿಸಲ್ಟ್ ಬಂದಿದೆ ಬೈ ದಿಸ್ ವೇ ವಿ ಕ್ಯಾನ್ ಸೇ ದಟ್ ದ ಫಂಕ್ಷನ್ ಇಸ್ ಗೋಯಿಂಗ್ ಟು ಬಿ ಕಂಟಿನ್ಯೂಸ್ ಅದನ್ನು ಕನ್ಕ್ಲೂಡ್ ಮಾಡಿ ದಟ್ ಈಸ್ therefore ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಎ ವಾಟ್ ಈಸ್ ದ LHS ಫಾರ್ಮ್ whatever you get limit extends to f of x equals what 12 equals here 12 therefore ಎರಡು ರಿಸಲ್ಟ್ಸ್ ಈಕ್ವಲ್ ಆಯಿತು ಅಂದರೆ ಎರಡು ರಿಸಲ್ಟ್ ಈಕ್ವಲ್ ಆದರೆ the function is continuous therefore the function f of x is continuous the function f of x is continuous at where the point given point ಅಥವಾ given limit ಯಾವುದು ಕಂಟ್ರೋಲ್ ಮಾಡಿ ಅದ್ಯಾ ಸೊ ಈ ಕ್ವಶನ್ 4 ಮಾರ್ಕ್ಸಿಗೆ ಕೇಳಿಲ್ಲ ಸೊ ಪ್ಯಾಟರ್ನ್ ನಿಮಗೆ ಮುಂದೆ ಹೇಳ್ತೀನಿ ಯಾವ ಥರ ಬರುತ್ತೆ ಅದ್ಯಾ ಸೊ ಇದು ಡೈರೆಕ್ಟ್ ಫಾರ್ಮ್ ಇತ್ತು ಹಾಗಾಗಿ ಈಸಿಯಾಗಿ ಅಪಿಯರೆನ್ಸ್ ಆಯಿತು ಇಂಡೈರೆಕ್ಟ್ ಫಾರ್ಮ್ಸ್ ಬಂದರೆ ಅದನ್ನು ಡೈರೆಕ್ಟ್ ಫಾರ್ಮ್ ತಂದು ಸೊ ನಾವು ಎರಡನ್ನೂ ಏನು ಮಾಡಬೇಕು ಬ್ಯಾಲೆನ್ಸ್ ಮಾಡಿ ಫಂಕ್ಷನ್ ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡಬೇಕು ಅದ್ಯಾ ಸೊ ನೆಕ್ಸ್ಟ್ we shall move on to the next problem. So next we shall discuss the next problem, that is show that f of x equals function x square minus 9 divided by x minus 3 for x not equals to 3 and 6 for x equals 3. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಒಂದೇ ಒಂದು ಲೀನಿಯರ್ ಫಂಕ್ಷನ್ ಕೊಟ್ಟಿದ್ದರು, ಇಲ್ಲಿ ನಾವು ಏನು ಮಾಡಿದರೆ ಎಲಾಬ್ರೇಟ್ ಮಾಡಿ ಎರಡು ಫಂಕ್ಷನ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ? ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ಸ್ 3. ಇಲ್ಲೂ ಕೂಡ ನಾವು ಪ್ರೂವ್ ಮಾಡಬೇಕು ಫಂಕ್ಷನ್ನು ಕಂಟಿನ್ಯೂಸ್ ಆಗಿದೆ, ಬಟ್ ಲಿಮಿಟ್ ಅಲ್ಲಿ 2 ಇತ್ತು, ಇಲ್ಲೇನಿದೆ ಲಿಮಿಟು ಅಟ್ ಎಕ್ಸ್ ಈಕ್ವಲ್ಸ್ 3 ಅಂತ ಇದೆ. ಅರ್ಥ ಆಗ್ತಿದೆಯಾ? ಫಸ್ಟ್ ಏನು ಮಾಡಬೇಕು, ಡೆಫಿನಿಷನ್ಸ್ ಬಗ್ಗೆ ಕಂಪ್ಲೀಟ್ ಐಡಿಯಾ ಬೇಕು. ಏನು ಹೇಳ್ತು ಡೆಫಿನಿಷನ್ನು? ಲಿಮಿಟ್ ಎಕ್ಸ್ಟೆನ್ಸ್ ಟು ಎ, ಕಂಟಿನ್ಯೂಸ್ ಫಂಕ್ಷನ್ನ ಡೆಫಿನೇಷನ್ ಏನು ಹೇಳುತ್ತೆ? ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಎ ಅಂತ ಹೇಳುತ್ತೆ. ಅರ್ಥ ಆಗ್ತಿದೆಯಾ? ಆ ಲಿಮಿಟ್ ಅಪ್ರೋಚ್ ಮಾಡೋಕ್ಕೆ ಒಂದು ಫಂಕ್ಷನ್ ಬೇಕು. ಆ ಫಂಕ್ಷನ್ ಇದೆಯಾ ನೋಡಬೇಕು. ಇಲ್ಲಿ ಅಪ್ರೋಚ್ ಮಾಡಲಿಕ್ಕೆ ಒಂದು ಫಂಕ್ಷನ್ ಇದೆ, ಯಾವುದು? ಎಕ್ಸ್ ಸ್ಕ್ವೇರ್ ಮೈನಸ್ 9 ಡಿವೈಡ್ ಬೈ ಎಕ್ಸ್ ಮೈನಸ್ 3 ಅಂತ ಇದೆ. ಅರ್ಥ ಆಗ್ತಿದೆಯಾ? ಸೊ ಅಬ್ಸರ್ವ್ ಮಾಡಿ. ಸೊ ಎಲ್ ಎಚ್ ಎಸ್ ತೊಗೊತಾ ಇದ್ದೀನಿ ನಾನು. ಎಲ್ ಎಚ್ ಎಸ್ ರಿಸಲ್ಟ್ ಏನು ಹೇಳುತ್ತೆ? ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇದೆಯಲ್ಲ ನೋಡಿ, ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಫಂಕ್ಷನ್. ಅಗೇನ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಅಂತ ಅಂದರೆ ಲಿಮಿಟ್ ಏನು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ. ಎಕ್ಸ್ಟೆನ್ಸ್ ಟು 3. ವಾಟ್ ಈಸ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್? ದ ಗಿವನ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಮೈನಸ್ 9 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3. ಆ ಫಂಕ್ಷನ್ ತೊಗೋಬೇಕು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 9 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಬರ್ಕೋಬೋದಾ? ಸೊ ಇಯರ್ ಇಫ್ ಐ ಗಿವ್ ಎಕ್ಸ್ ಈಕ್ವಲ್ಸ್ 3, ಎಕ್ಸ್ ಪ್ಲೇಸಿಗೆ ನಾನು 3 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 3 ಸ್ಕ್ವೇರ್ ಈಸ್ 9, 9 ಮೈನಸ್ 9 0, 3 ಮೈನಸ್ 3 0, 0/0 ಫಾರ್ಮ್ ಬಂದುಬಿಡುತ್ತೆ. ಸೊ ಲಿಮಿಟ್ ಆಪರೇಷನ್ನಲ್ಲಿ 0/0 ಫಾರ್ಮ್ ಬಂದರೆ ಅದನ್ನು ನಾವು ಇನ್ಡಿಟರ್ಮಿನೆಂಟ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಆ ಇನ್ಡಿಟರ್ಮಿನೆಂಟ್ ಫಾರ್ಮ್ಸ್ ಎಕ್ಸಿಸ್ಟ್ ಆಗಬಾರ್ದು. ಆ ಇನ್ಡಿಟರ್ಮಿನೆಂಟ್ ಫಾರ್ಮ್ಸ್ನ ಡಿಟರ್ಮಿನೆಂಟ್ ಫಾರ್ಮಿಗೆ ಏನಾಗಬೇಕು? ರಿಡ್ಯೂಸ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಸೊ ಹೇಗೆ ಮಾಡೋದು ಅಬ್ಸರ್ವ್ ಮಾಡಿ. ಲಿಮಿಟ್ ಆಪರೇಷನ್, ದಟ್ ಈಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ, ಲೈಕ್ ಎಕ್ಸ್ಟೆನ್ಸ್ ಟು ಎ ಅಂತಂದರೆ 3, ಎಕ್ಸ್ ಸ್ಕ್ವೇರ್ ಮೈನಸ್ 9 ಏನಂತ ಬರ್ಕೋಬೋದು? 3 ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಮೈನಸ್ 3 ಬರ್ಕೋಬೋದಾ? ಅಗೇನ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ವಾಟ್ ಈಸ್ ದ ಎಕ್ಸ್ಪ್ಯಾನ್ಷನ್? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೀತಿ
ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ದಟ್ ಈಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಬರ್ಕೋಬೋದಾ. ಈಕ್ವಲ್ಸಿಂದ ರೈಟ್ ಸೈಡ್ ಇದರದೆಲ್ಲ ಬರ್ಕೊತಾ ಇದ್ದೆ. ಏನೇನು ಕ್ಯಾನ್ಸಲ್ ಆಗುತ್ತೆ? ಎಕ್ಸ್ ಮೈನಸ್ 3 ಏನಾಯಿತು? ಕ್ಯಾನ್ಸಲ್. ಲಿಮಿಟ್ ಆಪರೇಷನ್ ಏನು ಹೇಳುತ್ತೆ? ಕ್ಯಾನ್ಸಲ್ ಆಗೋ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ರಿಮೈನಿಂಗ್ ಇರೋ ಅಂಥ ಫಂಕ್ಷನ್ಗೆ ಲಿಮಿಟ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ಓಕೆ, ಸೊ ಫೈನಲಿ ವಿ ಆರ್ ಗೆಟಿಂಗ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಎಕ್ಸ್ ಪ್ಲಸ್ 3. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ 3 + 3 ವಾಟ್ ಇಸ್ ದ ರಿಸಲ್ಟ್? 6. 3 + 3 is 6. ಏನು ಸಿಕ್ತು ನಮಗೆ? ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಎಷ್ಟು ಬರ್ತಾ ಇದೆ? 6 ಬರ್ತಾ ಇದೆ. ಇದು ಎಲ್ ಎಚ್ ಎಸ್ ರಿಸಲ್ಟು ಸಿಕ್ಕಿದೆ. ಡೆಫಿನಿಷನ್ನ ಕಂಟಿನ್ಯೂಸ್ ಫಂಕ್ಷನ್ನ ಎಲ್ ಎಚ್ ಎಸ್ ಫಾರ್ಮು 6 ಸಿಕ್ಕಿದೆ. ಆರ್ ಎಚ್ ಎಸ್ ಏನು? ಎಫ್ ಆಫ್ ಇ ಅನ್ನೋದು ಬೇಕು ಅಲ್ವಾ? ಎಫ್ ಆಫ್ ಎ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಬಟ್ ಅವರೇ ಕೊಟ್ಬಿಟ್ಟಿರ್ತಾರೆ 6 ಅಂತ ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ಡೈರೆಕ್ಟಾಗಿ ನಾವು 6 = 6 ಅಂತ ಬರೆಯೋಂಗಿಲ್ಲ. ಓಕೆ, ಏನು ಹೇಳಬೇಕು? ಇಟ್ ಈಸ್ ಗಿವನ್ ದಟ್, ಅವರೇ ಕೊಟ್ಟಿದ್ದಾರೆ. ಇಟ್ ಈಸ್ ಗಿವನ್ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ 6. ಅವರೇ ಕೊಟ್ಟಿದ್ದಾರೆ. ಏನಂತ? ಫಂಕ್ಷನ್ನು ಡೈರೆಕ್ಟಾಗಿ ಅಪ್ರೋಚ್ ಮಾಡ್ಕೊಂಡ್ರೆ ಏನು ಬರ್ತಂತೆ? 6. ಯಾವಾಗ? ಅಟ್ ಎಕ್ಸ್ ಈಕ್ವಲ್ಸ್ 3. ಅಟ್ ಎಕ್ಸ್ ಈಕ್ವಲ್ಸ್ 3. ಅಟ್ ಎಕ್ಸ್ ಈಕ್ವಲ್ಸ್ 3ಯಲ್ಲಿ ಈ ಫಂಕ್ಷನ್ ವ್ಯಾಲ್ಯೂ ಎಷ್ಟು ಬರುತ್ತಂತೆ? 6. ಬಟ್ ಡೈರೆಕ್ಟ್ ಅಪ್ರೇಟ್ ಮಾಡೋಂಗಿಲ್ಲ. ಅರ್ಥ ಆಗ್ತಿದೆಯಾ? ಏನು ಹೇಳಬೇಕು? ಇಟ್ ಈಸ್ ಗಿವನ್ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ವಾಟ್? 6 ಅಟ್ ದ ಲಿಮಿಟ್ ಎಕ್ಸ್ ಈಕ್ವಲ್ಸ್ 3. ಅರ್ಥ ಆಗ್ತಿದೆಯಾ? ಸೊ ದೇರ್ ಫೋರ್ ಎಫ್ ಆಫ್ ಎ ಇದ್ದಿದ್ದು ಎಫ್ ಆಫ್ 3 ಈಕ್ವಲ್ಸ್ ಅಂದರೆ ಎ ಅಂತಂದರೆ ಯಾವುದು? ಲಿಮಿಟ್ 3 ಇದೆಯಲ್ಲ. ಸೊ ಏನು ಕೊಟ್ಟಿದ್ರು? 6 ಸಿಕ್ಕಿದೆ. ಅರ್ಥ ಆಗ್ತಿದೆಯಾ? ಎಫ್ ಆಫ್ ಎ ಈಸ್ ಈಕ್ವಲ್ ಟು ಎಫ್ ಆಫ್ 3 ಈಸ್ ಈಕ್ವಲ್ ಟು 6. ಕನ್ಫ್ಯೂಸ್ ಮಾಡ್ಕೊಬಿಡಿ. ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಫಾರ್ಮು ಅವರೇ ಕೊಟ್ಟಿದ್ರು. ಎಫ್ ಆಫ್ 3ನ ವ್ಯಾಲ್ಯೂ ಎಷ್ಟಿದೆ? 6 ಇದೆ. ಅರ್ಥ ಆಗ್ತಿದೆ? ಆರ್ ಎಚ್ ಎಸ್ ರಿಸಲ್ಟು ಈ ರೀತಿ ಬರ್ಕೋಬೇಕು. ಎಲ್ಲ ಪ್ರಾಬ್ಲಮ್ಗೂ ಇದೇ ಪ್ಯಾಟರ್ನ್ನ ಫಾಲೋ ಮಾಡ್ಕೋಬೇಕು. ಏನು ಹೇಳುತ್ತೆ? ಇಟ್ ಈಸ್ ಗಿವನ್ ದಟ್ ದ ಫಂಕ್ಷನ್ ಇಲ್ಲಿ 6 ಇದ್ದರೆ 6 ಬರ್ಕೋಬೇಕು. 10 ಇದ್ದರೆ 10 ಬರ್ಕೊತೀರ. 8 ಇದ್ದರೆ 8 ಬರ್ಕೊತೀರ. ಅಲ್ಲಿ 6 ಇತ್ತು, 6 ಬರ್ಕೊತಾ ಇದ್ದೀನಿ. ಇಟ್ ಈಸ್ ಗಿವನ್ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ 6 ಅಟ್ ಎಕ್ಸ್ ಈಕ್ವಲ್ಸ್ 3. ದಟ್ ಈಸ್ ಎಫ್ ಆಫ್ ಇ ಅಂದರೆ ಆರ್ ಎಚ್ ರಿಸಲ್ಟ್ ಕಂಟಿನ್ಯೂಸ್ ಡೆಫಿನೇಷನ್ ಏನು ಹೇಳುತ್ತೆ? ಎಫ್ ಆಫ್ ಎ ಈಸ್ ಈಕ್ವಲ್ ಟು ಎಫ್ ಆಫ್ 3. ಆ ಲಿಮಿಟ್ ಎ ಅಂತಂದರೆ ಯಾವುದು? 3. 2 ಕೊಟ್ಟಿದ್ರೆ 2. ಅರ್ಥ ಆಗ್ತಿದೆಯಾ? ಎಫ್ ಆಫ್ ಎ ಈಸ್ ಈಕ್ವಲ್ ಟು ಎಫ್ ಆಫ್ 3 ಈಕ್ವಲ್ಸ್ ವಾಟ್? ಗಿವನ್ 6 ಅಂತ ಬರ್ಕೋಬೇಕು. ಅಲ್ಲಿಗೆ ಎಲ್ ಎಚ್ ಎಸ್ ರಿಸಲ್ಟ್ ನಮಗೆ ಸಿಕ್ಕಿತ್ತು. ಆರ್ ಎಚ್ ಎಸ್ ರಿಸಲ್ಟು ಅವರೇ ಕೊಟ್ಟಿದ್ರು. ಎರಡೂ ಏನು ಮಾಡಬೇಕು? ಬ್ಯಾಲೆನ್ಸ್ ಆಗಿದೆ ನೋಡ್ಕೋಬೇಕು. ಎರಡು ಈಕ್ವಲ್ ಆಗಿದೆ. ಓಕೆ, ದೇರ್ ಫೋರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಎ. That is what? Limit x tends to f of x is what? 6. f of a is nothing but what here? 6. LHS is equal to RHS. LHS is equal to what? RHS. Therefore, the function is what? Continuous. Therefore, the function is continuous at x equals what? ಯಾವ ಪಾಯಿಂಟಲ್ಲಿ ಕಂಟಿನ್ಯೂಸ್ ಆಯಿತು? ಅವ್ನು ಕೊಟ್ಟಿದ್ದ ಲಿಮಿಟ್ ಯಾವುದು? ಎಕ್ಸ್ ಈಕ್ವಲ್ಸ್ 3ಯಲ್ಲಿ ಆ ಫಂಕ್ಷನ್ ಏನಾಗಿದೆ? ಕಂಟಿನ್ಯೂಸ್. ಸೊ ಈ ಥರ ಕ್ವಶನ್ಸ್ ನಿಮಗೆ 4 ಮಾರ್ಕ್ಸಿಗೆ ಕೇಳ್ಬೋದು. ತುಂಬ ಈಸಿಯೆಸ್ಟ್ ಪ್ರಾಬ್ಲಮ್ ಇದು. ಸೊ ಸ್ವಲ್ಪ ಲಿಮಿಟ್ ಆಪರೇಷನ್ಸು ಸ್ವಲ್ಪ ತುಂಬ ಲೆಂತಿ ಬರೋವಂಥದ್ದು ನಿಮಗೆ ಕೇಳ್ತಾರೆ. ಸೊ ಫೆಮಿಲರ್ ಆಗಿ ಅರ್ಥ ಆಗ್ತಿದೆಯಾ? ಇಷ್ಟು ಎಲಾಬ್ರೇಟ್ ಮಾಡೋದು ಬೇಕಿಲ್ಲ. ಸೊ ಇನ್ನೂ ನೀವು ಸ್ಟೆಪ್ಸ್ ಏನು ಮಾಡ್ಬೋದು? ರೆಡ್ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು ಈಸಿ ಬೇಗೆ. ಗಾಟ್ ಇಟ್? ಸೊ ನೆಕ್ಸ್ಟ್ ವಿ ಶಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Show that function f of x is continuous at x equals 3 if the function f of x equals function x square minus x minus 6 divided by x minus 3 for x not equals to 3. So here 5 for x equals 3. So illu kuda navu prove madbeku function enanta continuous ಅಂತ at the limit x equals 3. Again, the definition of continuous function says limit x tends to a f of x equals f of a ಅಲ್ವಾ. ಸೊ ಎಲ್ ಎಚ್ ಎಸ್ ಪಾರ್ಟ್ ಏನು ಹೇಳುತ್ತೆ? ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಅನ್ನೋ ಪಾರ್ಟು ಹೇಳುತ್ತೆ ಅಲ್ವಾ. ಸೊ ಎಲ್ ಎಚ್ ಎಸ್ ತೊಗೊಳೋಣ. ದಟ್ ಈಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಗಿವನ್ ಲಿಮಿಟ್ ಏನಿದೆ? ಎ ಪ್ಲಸಲ್ಲಿ 3 ಇದೆ. ಓಕೆ, ಫಂಕ್ಷನ್ ಏನಿದೆ? ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6 ಡಿವೈಡ್ ಬೈ ಎಕ್ಸ್ ಮೈನಸ್ 3.
ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 9 ಡಿವೈಡ್ ಬೈ ಎಕ್ಸ್ ಮೈನಸ್ 3 ಅಂತಾಯಿತು. ಸೊ ಅದೇ ಥರ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6 ಡಿವೈಡ್ ಬೈ ಎಕ್ಸ್ ಮೈನಸ್ 3. ಈಗ ಲಿಮಿಟ್ ಆಪರೇಷನಲ್ಲಿ ಡೈರೆಕ್ಟಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ 3 ಸ್ಕ್ವೇರ್ ಈಸ್ 9, ಇಯರ್ ಆಲ್ಸೋ 3, 9 minus 3 is 6, plus 6 and minus 6, it becomes 0 divided by 3 minus 3 is 0. ಸೊ ಏನಿದು 0 by 0 is a indeterminate form. ಆ ಇಂಡಿಟರ್ಮಿನೆಂಟ್ ಫಾರ್ಮ್ ನಮಗೆ ಬರಬಾರ್ದು. ಇಂಡಿಟರ್ಮಿನೆಂಟ್ ಫಾರ್ಮ್ ಬಂದರೆ ಡಿಟರ್ಮಿನೆಂಟ್ ಫಾರ್ಮಿಗೆ ಏನಾಗಬೇಕು, ರೆಡ್ಯೂಸ್ ಆಗಬೇಕು. ಅರ್ಥ ಆಗ್ತಿದೆಯಾ? ಈಗ ರೆಡ್ಯೂಸ್ ಆಗಬೇಕು ಅಂತ ಅಂದರೆ ಸೊ ಈ ಕ್ವಾಡ್ರೆಟಿಕ್ ಈಕ್ವೇಷನ್ನ ನಾವು ಫ್ಯಾಕ್ಟ್ರೈಸ್ ಮಾಡಿಕೊಂಡ್ರೆ ನಮಗೆ ರೂಟ್ ಸಿಗುತ್ತೆ. ಆ ರೂಟ್ಸಿಂದ ಎಕ್ಸ್ ಮೈನಸ್ 3 ಏನಾಗ್ಬೋದು, ಕ್ಯಾನ್ಸಲ್ ಆಗುತ್ತೆ. ಲೀನಿಯರಿಗೆ ಕನ್ವರ್ಟ್ ಮಾಡ್ಕೊತೀನಿ. ಅರ್ಥ ಆಗ್ತಿದೆಯಾ? ಸೊ ಕ್ವಾಡ್ರೆಟಿಕ್ ರಿಡ್ಯೂಸ್ ಮಾಡಿದರೆ ಫ್ಯಾಕ್ಟರ್ಸ್ ಕಂಡುಹಿಡ್ಕೋಣ. 6 1s 6, ಇನ್ ದ ಮಿಡಲ್ ಮೈನಸ್ ಎಕ್ಸ್ ಇದೆ. ಸೊ 3 2s 6 ಮೈನಸ್ 6 ಪ್ಲಸ್ 2 ಬರ್ಕೋಬೋದಾ? 3 ಮೈನಸ್ 3 ಪ್ಲಸ್ 2 ಈಸ್ ಮೈನಸ್ 6. ಓಕೆ, ಸೊ ಆಲ್ಟ್ರ್ ಮಾಡ್ಕೊಂಡ್ರೆ ಫ್ಯಾಕ್ಟ್ರೈಸೇಷನ್ ಮಾಡಿರಿ. ಅದಕ್ಕೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2x ಮೈನಸ್ 6 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಬರ್ಕೋಬೋದಾ? ಇಲ್ಲಿ 4 ಪಾರ್ಟ್ ಇದೆ. ಸೊ ಗ್ರೂಪ್ ಮಾಡಿಕೊಂಡ್ರೆ 2. ಸೊ ಇಲ್ಲಿ ಎಕ್ಸ್ ಕಾಮನ್ ತೊಗೊಳೋಣ, ಇಲ್ಲಿ ಪ್ಲಸ್ 2 ಕಾಮನ್ ತೊಗೊಳೋಣ. ಸೊ ಬೈ ಟೇಕಿಂಗ್ ಎಕ್ಸ್ ಎಸ್ ಕಾಮನ್ ಇನ್ ದ ಫಸ್ಟ್ ಪಾರ್ಟ್, ದಟ್ ಈಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಬೈ ಟೇಕಿಂಗ್ ಎಕ್ಸ್ ಆಸ್ ಎ ಕಾಮನ್ ಎಕ್ಸ್ ಮೈನಸ್ 3. ಸೊ ಅಂಡ್ ಇಯರ್ ಬೈ ಟೇಕಿಂಗ್ 2 ಆಸ್ ಎ ಕಾಮನ್ ಎಕ್ಸ್ ಮೈನಸ್ 6 ಇದ್ದು ಏನಾಗ್ತಾ ಇದೆ, 2 ಕಾಮನ್ ತೆಗೆದಿರೋದ್ರಿಂದ 3 ಆಗುತ್ತೆ. 2 3 is 6, ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಎಕ್ಸ್ ಮೈನಸ್ 3. ಇಲ್ಲಿ ಎಕ್ಸ್ ಮೈನಸ್ 3 ಎಕ್ಸ್ ಮೈನಸ್ 3ನ ಕ್ಯಾನ್ಸಲ್ ಮಾಡಲಿಕ್ಕೆ ಬರಲ್ಲ, ಅದು ಪ್ರಾಡಕ್ಟ್ ಫಾರ್ಮಲ್ಲಿ ಇಲ್ಲ. ಓಕೆ, ಸೊ ಇಯರ್ ವಿ ಹ್ಯಾವ್ ಟು ಟೇಕ್ ಎಕ್ಸ್ ಮೈನಸ್ 3 ಆಸ್ ಎ ಕಾಮನ್, ದಟ್ ಈಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 3. ಎಕ್ಸ್ ಮೈನಸ್ 3ನ ಕಾಮನ್ ತಗೊತಾ ಇದ್ದೀನಿ. ಸೊ ರಿಮೈನಿಂಗ್ ಈಸ್ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಬರ್ಕೋಬೋದಾ? ಸೊ ನೆಕ್ಸ್ಟ್ ಏನೆಲ್ಲ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಮೈನಸ್ 3 ಏನಾಯಿತು, ಗೆಟ್ ಕ್ಯಾನ್ಸಲ್. ಫೈನಲಿ ವಿ ಆರ್ ಗೆಟಿಂಗ್ ಅ ಲೀನಿಯರ್ ಫಂಕ್ಷನ್ ದಟ್ ಈಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ವಾಟ್ 3 ಎಕ್ಸ್ ಪ್ಲಸ್ ಬರ್ಕೋಬೋದಾ? ಅರ್ಥ ಆಗ್ತಿದೆಯಾ? ಸೊ ಎಕ್ಸ್ ಪ್ಲಸ್ಸಿಗೆ ಡೈರೆಕ್ಟಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 3 ಕೊಟ್ಟರೆ 3 ಪ್ಲಸ್ 2 ಈಸ್ 5. ಎಷ್ಟು ಬಂತು, 5 ಬರ್ತಾ ಇದೆ. ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಏನಿರುತ್ತೆ ಅದೇ ರಿಸಲ್ಟ್ ಅಲ್ಲಿ ಬರುತ್ತೆ. ಓಕೆ, ಸೊ ದಟ್ ಈಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಏನಾಯಿತು ಎ, ದ ಫಂಕ್ಷನ್ ಈಸ್ ವಾಟ್ 5. ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ, ದ ಫಂಕ್ಷನ್ ಈಸ್ 5. ಇದು ಎಲ್ ಎಚ್ ಎಸ್ನ ರಿಸಲ್ಟ್. ನಾವು ತೊಗೊಂಡಿದ್ದು ಎಲ್ ಎಚ್ ಎಷ್ಟು ಬಂದಿದೆ, 5 ಬಂದಿದೆ. ಈಗ ಆರ್ ಎಚ್ ಎಸ್ ಏನು ಹೇಳುತ್ತೆ, ಎಫ್ ಆಫ್ ಇ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಎಫ್ ಆಫ್ ಎ ವ್ಯಾಲ್ಯೂ ಅವರೇ ಕೊಟ್ಟಿರ್ತಾರೆ, ಏನು 5 ಅಂತ ಇದೆ. ನೀವು ಬರಿಬೇಕಾಗಿದ್ದೇನೋ ಇಟ್ ಈಸ್ ಗಿವನ್ ದಟ್ ಅಂದರೆ ಅವರೇ ಕೊಟ್ಟಿದ್ದಾರೆ. ಇಟ್ ಈಸ್ ಗಿವನ್ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ವಾಟ್ 5 ಅಟ್ ವೇರ್ ಎಕ್ಸ್ ಈಕ್ವಲ್ಸ್ 3. ಎಕ್ಸ್ ಈಕ್ವಲ್ಸ್ 3 ಪ್ಲೇಸಲ್ಲಿ ಫಂಕ್ಷನ್ ಏನಾಗಿದೆಯಂತೆ, 5 ಆಗಿದೆ ಅಂತೆ. ಅರ್ಥ ಆಗ್ತಿದೆಯಾ? ಅಂದರೆ ಎಕ್ಸ್ ಪ್ಲೇಸಿಗೆ 3 ಬಂದರೆ ಎಫ್ ಆಫ್ ಎ ಅಂತ ಲೆಕ್ಕ. ಓಕೆ, ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಎ ಈಕ್ವಲ್ಸ್ ವಾಟ್ 5 ಅಂತ ಅರ್ಥ. ಅಂದರೆ ಆರ್ ಎಚ್ ಎಸ್ ಸಿಕ್ಕಿದೆ, ಅವರೇ ಕೊಟ್ಟಿದ್ರು. ಅದನ್ನು ನೀವು ಇನ್ ಟರ್ಮ್ಸ್ ಆಫ್ ಸೆಂಟೆನ್ಸಲ್ಲಿ ಏನಾಗಿ ಮಾಡಬೇಕು, ಫ್ರೀ ಮಾಡ್ಕೊತ ಹೋಗಬೇಕು. ಎಲ್ ಎಚ್ ಎಸ್ ಸಿಕ್ತು ಎಷ್ಟು, 5 ಅಂತ. ಆರ್ ಎಚ್ ಎಸ್ ಎಷ್ಟು ಸಿಕ್ಕಿದೆ, 5 ಅಂತ. ಡೆಫಿನಿಷನ್ ಆಫ್ ಕಂಟಿನ್ಯೂಸ್ ಫಂಕ್ಷನ್ ಏನು ಹೇಳುತ್ತೆ, ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಎ. ಅವೆರಡೂ ಈಕ್ವಲ್ ಅನ್ನೋದು ನಮಗೆ ಜಡ್ಮೆಂಟ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಫೈನಲಿ ದೇರ್ ಫೋರ್ ಲಿಮಿಟ್ ಎಕ್ಸ್ಟೆನ್ಸ್ ಟು ವಾಟ್ ಎ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಎ. ಸೊ ವಾಟ್ ಎವರ್ ಯು ಗೆಟ್ ಎಫ್ ಆಫ್ ಎಕ್ಸ್, ದಟ್ ಈಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎಫ್ ಆಫ್ ಎಕ್ಸ್ ಅಂದರೆ ಎಷ್ಟು ಸಿಕ್ಕಿದೆ, 5 ಸಿಕ್ಕಿದೆ. ಅವ್ರು ಕೊಟ್ಟಿದ್ದೆಷ್ಟು, 5. ದೇರ್ ಫಾರ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಫ್ರಮ್ ದಿಸ್ ವೇ ವಿ ಕ್ಯಾನ್ ಸೇ ದೇರ್ ಫಾರ್ ದ ಫಂಕ್ಷನ್, ಕನ್ಕ್ಲೂಡ್ ಮಾಡಿಬಿಡಿ, ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ವಾಟ್ ಕಂಟಿನ್ಯೂಯಸ್. ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ಸ್ ವಾಟ್, ಅಟ್ ಎಕ್ಸ್ ಈಕ್ವಲ್ಸ್ 3. ಎಕ್ಸ್ ಈಕ್ವಲ್ಸ್ 3ಅಲ್ಲಿ ಫಂಕ್ಷನ್ ಏನಾಗಿದೆ, ಕಂಟಿನ್ಯೂಸ್ ಆಗಿದೆ. ಸೊ ಈ ರೀತಿ, ಸೊ 4 ಮಾರ್ಕ್ಸ್ಗೆ ಒಂದು ಕ್ವಶನಲ್ಲಿ ನಿಮ್ಮ ಪಿ ಯು ಬೋರ್ಡ್ ಎಕ್ಸಾಮ್ಸಲ್ಲಿ ಕೇಳಬಹುದು. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದಟ್ ಈಸ್ ಶೋ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಕ್ಯೂಬ್ ಪ್ಲಸ್ 3 ಇಫ್ the limit x not equals to 0
1 if x equals to 0 is not continuous at x equals 0. So here, so they have only given, we have to prove that what, the function is not a continuous, it should not be a continuous. So in order to define the continuous function, so we know the theoretical definition of the continuous function, that is limit x tends to a f of x equals f of a. So adu, so next previous problems ಇಂದ ನಿಮಗೆ ಸಿಕ್ಕಿರೋ ಅಂಥದ್ದು. ಓಕೆ, ಸೊ ಈಗ ನಾಟ್ ಎ ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡಬೇಕು. ಸೊ ಐ ಆಮ್ ಟೇಕಿಂಗ್ ದಟ್ ಈಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು, ವಾಟ್ ಇಸ್ ದ ಲಿಮಿಟ್ ಹಿಯರ್, ಎಕ್ಸ್ ಟೆನ್ಸ್ ಟು ಎ. ಸೊ ಹಿಯರ್ the given limit is what, 0. Okay, so in the place of a I am taking 0, the given limit. The function f of x is the first function, that is x cube plus 3, x cube plus 3. ಓಕೆ, ಲಿಮಿಟ್ ಆಪರೇಷನ್ನ ಆಪ್ರೇಟ್ ಮಾಡೋಣ. ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ಫಂಕ್ಷನಿಗೆ, ಲೀನಿಯರ್ ಫಂಕ್ಷನ್ ಆರ್ ಎನಿ ಎಲ್ಸ್ ಯಾವುದೇ ಒಂದು ಫಂಕ್ಷನಿಗೆ ಡೈರೆಕ್ಟಾಗಿ ಲಿಮಿಟ್ನ ಆಪ್ರೇಟ್ ಮಾಡಿದಾಗ ಇಂಡಿಟರ್ಮಿನೆಂಟ್ ಫಾರ್ಮ್ ಬರಬಾರ್ದು. ಇಂಡಿಟರ್ಮಿನೆಂಟ್ ಫಾರ್ಮ್ನ ಬಂದರೆ ಅದು ಡಿಟರ್ಮಿನೆಂಟ್ ಫಾರ್ಮಿಗೆ ಏನಾಗಬೇಕು, ರಿಡ್ಯೂಸ್ ಆಗಬೇಕು. ಸೊ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ 0 ಕ್ಯೂಬ್ ಈಸ್ ವಾಟ್, 0, 0 ಪ್ಲಸ್ 3 ಈಸ್ ವಾಟ್, 3. ಸೊ ದಟ್ ಈಸ್ ಅ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ವಾಟ್, 3. ಸೊ ನಮಗೆ ಡಿಟರ್ಮಿನೆಂಟ್ ಫಾರ್ಮ್ದು ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ ಡೈರೆಕ್ಟಾಗಿ. ಓಕೆ, ಸೊ ಇಂಡಿಟರ್ಮಿನೆಂಟ್ ಫಾರ್ಮ್ ಏನು ಬರ್ತಾ ಇಲ್ಲ. ಸೊ ನೆಕ್ಸ್ಟ್ ವಿ ಶಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟೆಪ್, ದಟ್ ಈಸ್ ಇಟ್ ಈಸ್ ಗಿವನ್ ದಟ್, it is given that, what I have given, it is given that. Now we are moving to the RHS part. Okay, LHS part ನಾನು ಡಿಫೈನ್ ಮಾಡಾಯಿತು, ಲಿಮಿಟ್ ಆಪ್ರೇಟ್ ಮಾಡಿ. ಸೊ RHS part ಡಿಫೈನ್ ಮಾಡ್ತಿದ್ದೀನಿ. ಇಟ್ ಈಸ್ ಗಿವನ್ ದಟ್ the function f of x equals what, 1. It is given that the function f of x equals 1 at x equals what, 0, at x equals 0. So it is the form of what, f of a equals f of what, 0 equals 1. RHS part ಸಿಗ್ತಾ ಇದೆ. f of a equals a ಪ್ಲಸ್ ಲಿಮಿಟ್ ಏನಿದೆ 0, f of 0 ಏನು ಬರ್ತಾ ಇದೆ, 1 ಬರ್ತಾ ಇದೆ. ಓಕೆ, ಎಲ್ ಎಚ್ ಎಸ್ ಪಾರ್ಟ್ ಏನು ಬಂತು, 3 ಬಂದಿದೆ, ಬಟ್ ಆರ್ ಎಚ್ ಎಸ್ ಪಾರ್ಟ್ ಏನು ಬರ್ತಿದೆ, 1 ಬರ್ತಿದೆ. ಸೊ ಇಯರ್ 3 ಈಸ್ ನಾಟ್ ಈಕ್ವಲ್ಸ್ ಟು 1 ಇನ್ ದ ಸೆನ್ಸ್ ದ ಗಿವನ್ ಫಂಕ್ಷನ್ ಈಸ್ ವಾಟ್, ಇಟ್ ಈಸ್ ನಾಟ್ ಎ ಕಂಟಿನ್ಯೂಸ್ ಫಂಕ್ಷನ್. ಅರ್ಥ ಆಗ್ತಿದೆಯಾ? ದೇರ್ ಫೋರ್ ದ ಲಿಮಿಟ್ ಎಕ್ಸ್ ಟೆನ್ಸ್ ಟು ವಾಟ್, 0 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ 0. ಸೊ ಇನ್ ದ ಎಲ್ ಎಚ್ ಎಸ್ ಪಾರ್ಟ್ ವಾಟ್ ಇಟ್ ಸೇಸ್, ಎ ಇಸ್ ನಥಿಂಗ್ ಬಟ್ 0. ಸೊ ಏನಂತ ಹೇಳ್ಬೋದು, ಲಿಮಿಟ್ x tends to a f of x is not equals to what, here also not equals f of a. So that is 3 is not equals to what, 1. 3 is not equals to 1. Therefore LHS is not equals to RHS. LHS is not equals to RHS. Here the graph, it is not passing through the, or else we can say the two functions are not going to be coincide ಆಗ್ತಾ ಇಲ್ಲ. So in the base we cannot say the function is not a continuous function. So therefore the function f of x is not a continuous, it is not continuous at x equals what, 0. At x equals 0 ಅಲ್ಲಿ ಫಂಕ್ಷನ್ ಏನಾಗ್ತಾ ಇಲ್ಲ, ಕಂಟಿನ್ಯೂಸ್ ಆಗ್ತಾ ಇಲ್ಲ. ಓಕೆ, ಸೊ ಎಲ್ ಎಚ್ ಎಸ್ ಪಾರ್ಟ್ 3 ಬರ್ತಿದೆ, ಆರ್ ಎಚ್ ಎಸ್ ಪಾರ್ಟ್ 1 ಬರ್ತಿರೋದ್ರಿಂದ ದೇ ಆರ್ ನಾಟ್ ಈಕ್ವಲ್ಸ್, ವಿ ಕ್ಯಾನ್ ಸೇ ದ ಗಿವನ್ ಫಂಕ್ಷನ್ ಈಸ್ ನಾಟ್ ಎ ಕಂಟಿನ್ಯೂಸ್ ಫಂಕ್ಷನ್. ಸೊ ಈ ಥರ ಸೊ ಪ್ರೂವ್ ಮಾಡಬೇಕು. ಸೊ ನೆಕ್ಸ್ಟ್ ವಿ ಶಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಫಾರ್ಮ್. ಸೊ ದಟ್ ಈಸ್ ಇಯರ್ ಆಲ್ಸೋ ದ ಸೇಮ್ ಮೆಥಡ್ ಓನ್ಲಿ ವಿ ಆರ್ ಕ್ಯಾರಿಂಗ್. ಸೊ ಇಲ್ಲಿ ನಿಮಗೆ ಟ್ರಿಗ್ನೋಮೆಟ್ರಿಕ್ ಫಾರ್ಮ್ಸ್ ಬರುತ್ತೆ, ಸೈನ್ ಎಕ್ಸ್, ಕಾಸ್ ಎಕ್ಸ್. ಸೊ ಆ ಥರ ರೇಷಿಯೋ ಫಾರ್ಮ್ಸ್ ಫಂಕ್ಷನಲ್ಲಿ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ವಿ ಶಲ್ ಸಿ. So next problem is check whether the function f of x is continuous at x equals 0 if f of x equals 1 minus cos x divided by x square for x not equals to 0, 1 for x equals 0. So ಇಲ್ಲೇನಿದೆ ಅಂತಂದರೆ ವೇರಿಯಬಲ್ ಫಾರ್ಮ್ಸು ಆರ್ ಎಲ್ಸ್ ಸಮ್ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ್ಸು ಆ ಥರದ್ದು ಯಾವುದೂ ಇಲ್ಲ. ಆ ಪ್ಲೇಸಲ್ಲಿ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಫಾರ್ಮ್ ಕೊಟ್ಟಿದ್ದಾರೆ. ಓಕೆ,
So they are asking we have to check whether the given function is continuous or not. ಗೊತ್ತಿಲ್ಲ. ಸೊ ಪ್ರೂವ್ ಅಂತ ಕೇಳ್ತಿಲ್ಲ ಅಥವಾ ಶೋ ದಟ್ ಅಂತ ಕೇಳ್ತಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಆ್ಯಸ್ ಇಟ್ ಈಸ್ ಸೇಮ್ ಪ್ರೊಸೀಜರ್. ಲಿಮಿಟ್ ಆಪರೇಷನ್ ಏನಿತ್ತು, ಕಂಟಿನ್ಯೂಸ್ ಫಂಕ್ಷನ್ ಡೆಫಿನೇಷನ್, ದಟ್ ಈಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಎ ಫಾರ್ಮ್ ಇದೆಯಲ್ಲ, ಎಲ್ ಎಚ್ ಎಸ್ ಪಾರ್ಟ್ ತೊಗೊಂಡು ಆರ್ ಎಚ್ ಎಸ್ ಪಾರ್ಟನ್ನು ತೊಗೊಂಡು ಸಿಂಪ್ಲಿಫಿಕೇಷನ್ಸ್ ಆ್ಯಸ್ ಇಟ್ ಈಸ್ ಇರುತ್ತೆ. ಓಕೆ, ಸೊ ಅಗೇನ್ ಐ ಆಮ್ ಟೇಕಿಂಗ್ ದ ಎಲ್ ಎಚ್ ಎಸ್ ಪಾರ್ಟ್, ದಟ್ ಈಸ್ ಲಿಮಿಟ್ extends to a f of x equals limit extends to, what is the limit? 0. What is the function? 1 minus cos x divided by x square. 1 minus cos x divided by x square. So already ನೀವು ಸಬ್ಮಲ್ಟಿಪಲ್ ಫಾರ್ಮ್ಸು ಫೆಮಿಲಿಯರ್ ಇದ್ದೀರಾ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ 1 ಮೈನಸ್ ಕಾಸ್ ಎಕ್ಸ್ 1 ಪ್ಲಸ್ ಕಾಸ್ ಎಕ್ಸ್ ಅಂದರೆ ಫಾರ್ಮುಲಾಸ್ ಹೇಳ್ತೀರಾ. ವಾಟ್ ಈಸ್ 1 ಮೈನಸ್ ಕಾಸ್ ಎಕ್ಸ್? 2 sin ಸ್ಕ್ವೇರ್ ಎಕ್ಸ್ ಬೈ 2. ಅಗೇನ್ 1 ಪ್ಲಸ್ ಕಾಸ್ ಎಕ್ಸ್ ಅಂತಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಸೊ ಅಲ್ಲಿ ಕೊಟ್ಟಿರೋದು ಯಾವುದು? 1 ಮೈನಸ್ ಕಾಸ್ ಎಕ್ಸ್ ಆಗಿರೋದ್ರಿಂದ ಸೊ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡ್ಕೋಣ. ದಟ್ ಈಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ವಾಟ್? 0 2 sin ಸ್ಕ್ವೇರ್ ಎಕ್ಸ್ ಬೈ 2 ಡಿವೈಡೆಡ್ ಬೈ ವಾಟ್? ಎಕ್ಸ್ ಸ್ಕ್ವೇರ್. 2 sin ಸ್ಕ್ವೇರ್ ಎಕ್ಸ್ ಬೈ 2 ಡಿವೈಡ್ ಬೈ ವಾಟ್? ಎಕ್ಸ್ ಸ್ಕ್ವೇರ್. ಓಕೆ, ಸೊ ಅಬ್ಸರ್ವ್ ಮಾಡಿ ಲಿಮಿಟ್ ಆಪರೇಷನ್ಸಲ್ಲಿ ಸೊ ಫಂಡಮೆಂಟಲ್ ಪ್ರಾಪರ್ಟೀಸ್ ಹೇಳುತ್ತೆ, ಕಾನ್ಸ್ಟೆಂಟು ಲಿಮಿಟ್ ಫಾರ್ಮಲ್ಲಿದ್ದರೆ ಫಂಕ್ಷನ್ ಜೊತೆ ಆ ಕಾನ್ಸ್ಟೆಂಟ್ನ ಏನು ಮಾಡ್ಬೋದು? ಸಪ್ರೇಟಾಗಿ ಬರ್ಕೋಬೋದು. ಸೊ ಇಲ್ಲಿ ಕಾನ್ಸ್ಟೆಂಟ್ ಅಂದರೆ ಯಾವುದು? 2 ಇಸ್ ದ ಕಾನ್ಸ್ಟೆಂಟ್. ವಿ ಕೆನಾಟ್ ಅಪ್ಲೈ ದ ಲಿಮಿಟ್, ಸೊ ಸಪ್ರೇಟ್ ಇಟ್ಬಿಡೋಣ 2ನ. ಅರ್ಥ ಆಗ್ತಿದೆಯಾ? ಸೊ ದಟ್ ಈಸ್ ಲಿಮಿಟ್, ಸೊ 2 ಇಂಟು ಲಿಮಿಟ್ ಎಕ್ಸ್ಟೆನ್ಸ್ ಟು ವಾಟ್? 0 sin ಸ್ಕ್ವೇರ್ ಎಕ್ಸ್ ಬೈ 2 divided by x square. Sin square x by 2 divided by what? X square. Can we write like this? So on observing this, in the numerator part sin square x by 2 is there, in the denominator part x square is there. Okay, ಎರಡು ಫಾರ್ಮ್ಸಲ್ಲೂ ಸ್ಕ್ವೇರ್ ಫಾರ್ಮ್ ಇದ್ದರೆ ನಾವು ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. a ಸ್ಕ್ವೇರ್ ಬೈ b ಸ್ಕ್ವೇರ್ ಇದ್ರೆ ಏನಂತ ಬರ್ಕೋಬೋದು? a ಡಿವೈಡೆಡ್ ಬೈ b ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಓಕೆ, ಸೊ ದಟ್ ಈಸ್ 2 ಟೈಮ್ಸ್ ಆಫ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0 sin x by 2 divided by x whole square. Sin x by 2 divided by what? X whole square. ಓಕೆ, ಸೊ ಅಬ್ಸರ್ವ್ ಮಾಡಿ. ಸೊ ಲಿಮಿಟ್ ಆಪರೇಷನಲ್ಲಿ ನಮಗೆ ಒಂದು ಫಾರ್ಮುಲಾ ಗೊತ್ತು, ಏನಂತ? sin x ಲಿಮಿಟ್ ಎಕ್ಸ್ಟೆನ್ಸ್ ಟು 0 sin x by x, ದ ಸ್ಪೆಷಲ್ ಲಿಮಿಟ್, ಇಟ್ ಇಸ್ ದ ಸ್ಪೆಷಲ್ ಲಿಮಿಟ್. ಓಕೆ, ಸ್ಪೆಷಲ್ ಲಿಮಿಟ್ ಏನು ಹೇಳುತ್ತೆ? ಲಿಮಿಟ್ ಎಕ್ಸ್ಟೆನ್ಸ್ ಟು 0 sin x by x is nothing but what? 1. ಕರೆಕ್ಟಾ? ಲಿಮಿಟ್ ಎಕ್ಸ್ಟೆನ್ಸ್ ಟು 0 sin x by x is what? 1. ಫಸ್ಟ್ ಪಿ ಯು ಸಿಲಿ ಸ್ಪೆಷಲ್ ಲಿಮಿಟ್ ಅನ್ನೋ ಕಾನ್ಸೆಪ್ಟು 6 ಮಾರ್ಕ್ಸ್ 5 ಮಾರ್ಕ್ಸ್ಗೆ ಒಂದು ಥಿಯರಮ್ ಇತ್ತು, ಡಿರೈವ್ ಮಾಡಿದ್ದೆ. ಸೊ ಆ ಬೇಸನ್ನು ಇಟ್ಕೊಂಡು ಸೊ ನಾವು ಈ ಥರ ಬರ್ಕೋಬೋದು 1 ಅಂತ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಸ್ಕ್ವೇರ್ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ, ಸ್ಕ್ವೇರ್ ಆಗೇ ಇರಲಿ. sin x by 2 by x ಇದೆ, ಇಲ್ಲಿ ತೀಟಾ ಇದ್ದರೆ ಇಲ್ಲಿ ತೀಟಾ ಇದ್ದರೆ ದ ವ್ಯಾಲ್ಯೂ ವಿಲ್ ಬಿ ವಾಟ್? 1 ಆಗುತ್ತೆ ಅಟ್ ಎಕ್ಸ್ಟೆನ್ಸ್ ಟು 0 ಇದ್ದರೆ. ಅರ್ಥ ಆಗ್ತಿದೆಯಾ? ಬಟ್ ಇಲ್ಲಿ ಆ್ಯಂಗಲ್ ಎಕ್ಸ್ ಬೈ 2 ಇದೆ, ಸೊ ಈ ಎಕ್ಸನ್ನು ನಾನು ಎಕ್ಸ್ ಬೈ 2 ಫಾರ್ಮಿಗೆ ರೆಡ್ಯೂಸ್ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಾ? ಎಕ್ಸನ್ನು ಏನಂತ ರೆಡ್ಯೂಸ್ ಮಾಡ್ಕೋಬೇಕು? ಎಕ್ಸ್ ಬೈ 2 ಆಗಿ ರೆಡ್ಯೂಸ್ ಮಾಡ್ಕೋಬೇಕು. ಹೇಗೆ ಬರ್ಕೋಬೋದು ಅಂತಂದರೆ 2 ಟೈಮ್ಸ್ ಆಫ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0 sin x by 2 divided by x by 2. I am dividing 2 and again I am multiplying 2 to the variable x. ಈ ಥರ ಬರ್ಕೋಬೋದಾ? ಸೊ 2 2 ಕ್ಯಾನ್ಸಲ್ ಆಯಿತು ಅಂತ ಅಂದರೆ ಏನು ಬರುತ್ತೆ? ಆ್ಯಸ್ ಇಟ್ ಈಸ್ ಬರುತ್ತೆ. sin x by 2 ಆ್ಯಸ್ ಇಟ್ ಈಸ್ ಇದೆ, x by 2 ಇಂಟು 2 2 ಕ್ಯಾನ್ಸಲ್ ಆದರೆ ಎಕ್ಸೇ ಬರುತ್ತೆ, ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇದೆ. ಗಾಟ್ ಇಟ್? ಸೊ ನಾವು ವಿ ಕ್ಯಾನ್ ಅಪ್ಲೈ ದ ಲಿಮಿಟ್. ಸೊ ಹಿಯರ್ ದಿಸ್ arrow mark indicates what? sin x by 2 by x by 2 is nothing but the special limit, it will be of what? 1. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ರಿಮೈನಿಂಗ್ 1 by 2 ಬರುತ್ತೆ. ಆ 1 by 2 ಹೋಲ್ ಸ್ಕ್ವೇರ್ ಅಂದರೆ ಏನಾಯಿತು? 1 square is 1, 2 square is 4 ಆಗುತ್ತೆ. ಗಾಟ್ ಇಟ್? ಸೊ ಇಟ್ ಬಿಕಮ್ಸ್ ದ ಲಿಮಿಟ್ ಈಸ್ 1, 2 ಇಂಟು 1 ಇಂಟು 1 by 4. 1 by 4 ಹೇಗೆ ಬಂತು ಗೊತ್ತಾಯ್ತಾ? ಸೊ 1 by 2 square, 1 by 2 square is what? 4. This complete thing, limit operation is what? 1. So 2 1s are 2 2s are 2 1s are 2 2s are. Therefore limit extends to what? A or else 0 ಬರ್ಕೋಬೋದು. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ವಾಟ್? 1 by 2. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ವಾಟ್? 1 by 2. ಗಾಟ್ ಇಟ್?
ಸೊ ದಿಸ್ ಇಂಡಿಕೇಟ್ಸ್ ದ ಎಲ್ ಎಚ್ ಎಸ್ ಪಾರ್ಟು ಇಷ್ಟು ಪ್ರೂವ್ ಆಗಿದೆ. ಅರ್ಥ ಆಗ್ತಿದೆಯಾ? ಸೊ ಆರ್ ಎಚ್ ಎಸ್ ಪಾರ್ಟ್ ಅವರೇ ಕೊಟ್ಟಿರ್ತಾರೆ, ಅದನ್ನು ನಾವು ಬರ್ಕೋಬೇಕು. 1 ಅಂತ ಕೊಟ್ಟಿದ್ದಾರೆ. ಏನಂತ ಬರ್ಕೊತೀರಾ ಆರ್ ಎಚ್ ಎಸ್ ಅಂತ ಅಂದರೆ, ಸೊ ಆರ್ ಎಚ್ ಎಸ್ ಪಾರ್ಟ್, ಸೊ ದಟ್ ಈಸ್ it is given that so what they have given, it is given that the function f of x equals what 1 at x equals 0. ಗೊತ್ತಾಗಿದೆಯಾ? it is given that the function f of x equals what 1 at x equals 0. so RHS part na we can write like this, that is f of a equals f of 0 equals what 1. f of a equals f of 0 equals 1. ಸೊ ಎಲ್ ಎಚ್ ಎಸ್ ಪಾರ್ಟ್ ನಮ್ಗೆ ಏನು ಬಂದಿದೆ 1/2 ಬಂದಿದೆ. ಬಟ್ ಇನ್ ಕೇಸ್ ಆಫ್ ಆರ್ ಎಚ್ ಎಸ್ 1 ಇದೆ. ಇಲ್ಲಿ 1/2 ಎಲ್ ಎಚ್ ಎಸ್ ಪಾರ್ಟ್ ಬಂದಿದೆ, ಆರ್ ಎಚ್ ಎಸ್ ಪಾರ್ಟ್ 1 ಇದೆ. ಬೋತ್ ಆರ್ ನಾಟ್ ಈಕ್ವಲ್ ಟು ಈಚ್ ಅದರ್. ದೇರ್ ಫಾರ್ ದ ಗಿವನ್ ಫಂಕ್ಷನ್ ಇಸ್ ವಾಟ್, ಇಟ್ ಇಸ್ ಎ ಡಿಸ್ಕಂಟಿನ್ಯೂಯಸ್ ಆರ್ ಎಲ್ಸ್ ಇಟ್ ಇಸ್ ನಾಟ್ ಎ ಕಂಟಿನ್ಯೂಸ್ ಫಂಕ್ಷನ್. ಅದನ್ನು ಕನ್ಕ್ಲೂಡ್ ಮಾಡಬೇಕು. ದಟ್ ಈಸ್ ದೇರ್ ಫೋರ್ ಲಿಮಿಟ್ x tends to a f of x equals f of a ಇರೋದು. ಸೊ here limit x tends to a f of x is nothing but what 1/2, but it is not equals what 1. therefore the function f of x is not a continuous function or else discontinuous, not a continuous at x equals 0. at x equals 0 ಅಲ್ಲಿ ಫಂಕ್ಷನ್ ಏನಾಗ್ತಾ ಇಲ್ಲ, ಕಂಟಿನ್ಯೂಸ್ ಆಗ್ತಿಲ್ಲ. ಸೊ ಇಟ್ ಈಸ್ ಎ ಡಿಸ್ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೂಡ ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಸೊ ಒನ್ಸ್ ಯು ಗೋ ಥ್ರೂ ದಿಸ್ ಪ್ರಾಬ್ಲಮ್